ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡೋಣ ಬರುವಂತ ದಿನಗಳು 23 ರಿಂದ 30ರವರೆಗೂ ಕನ್ಯಾ ರಾಶಿಯವರಿಗೆ ಏನೆಲ್ಲ ಒಂದು ರೀಡಿಂಗ್ ಅಲ್ಲಿ ಬರುತ್ತೆ, ಹಾಗೆ ಅವರಿಗೆ ಯೂನಿವರ್ಸ್ ಏನ್ ಗೈಡ್ ಮಾಡುತ್ತೆ, ಅವರ ಒಂದು ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಕರಿಯರ್ ಇರ್ಬೋದು, ಏನೆಲ್ಲ ಹೇಳುತ್ತೆ, ಏನು ಅಪ್ ಅಂಡ್ ಡೌನ್ಸ್ ಅವ್ರಿಗೆ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಬರೋಣ. ಹಾಗೆ ರೀಡಿಂಗಿಗೆ ಫಸ್ಟ್ ಟೈಮ್ ನೀವೇನಾದ್ರೂ ಬಂದಿದ್ದೀರಾ ಅಂತಂದ್ರೆ, ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ, ಕನೆಕ್ಟ್ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ, ಮತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಎಷ್ಟು ಕನೆಕ್ಟ್ ಆಯಿತು ಅಂತ ಒಂದು ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಓಕೆ, ಸೊ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗಿರೋ ಎನರ್ಜೀಸ್ ಎಲ್ಲ ಕನೆಕ್ಟ್ ಆಗ್ತಾ ಇದೆ ಕನ್ಯಾ ರಾಶಿಯವರ ಜೊತೆಗೆ. ಓಕೆ, ಬರುವಂತ ದಿನಗಳು ಕನ್ಯಾ ರಾಶಿಯವರಿಗೆ ಯಾವ ರೀತಿ ಎಲ್ಲ ಚೇಂಜಸ್ ತಗೊಂಡ್ ಬರುತ್ತೆ ಅಂತ ಹೇಳಿ ನೋಡೋಣ. ಓಕೆ, ಸೊ ನಾನಿಲ್ಲಿ ನೋಡ್ತಾ ಇರುವಂತದ್ದು ಸಮ್ವೇರ್ ಎಲ್ಲೋ ಕನ್ಯಾ ರಾಶಿಯವರು ಯಾವುದೋ ಒಂದು ಅಡಿಕ್ಷನ್ ಅಲ್ಲಿ ಸಿಕ್ಕಾಕೊಂಡಿದ್ರು. ಓಕೆ, ಸೊ ಆ ಒಂದು ಅಡಿಕ್ಷನ್ಸ್ ಇಂದ ಇವಾಗ ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ. ಅಡಿಕ್ಷನ್ಸ್ ಅಂತಂದ್ರೆ ನೋಡಿ, ಏನಾದ್ರೂ ಆಗಿರ್ಬೋದು, ಆಲ್ಕೋಹಾಲಿಕ್ ಆಗಿರ್ಬೋದು, ಸಮ್ಮರ್ ನಿಮ್ಗೆ ಸ್ಕ್ರೀನ್ ಅಡಿಕ್ಷನ್ ಅಂತ ಕೂಡ ಹೇಳ್ಬೋದು, ಮೊಬೈಲ್ ಅಡಿಕ್ಷನ್ ಅಂತ ಹೇಳ್ಬೋದು. ಯಾವ್ದಿದ್ರು ಕೂಡ ಅದು ಒಂದು ಅಡಿಕ್ಷನ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಆ ಒಂದು ಅಡಿಕ್ಷನ್ ಇಂದ ನೀವೇನ್ ಮಾಡ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ. ಸೊ ಅದರಿಂದ ನೀವೇನ್ ಮಾಡ್ತಾ ಇದ್ದೀರಾ, ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ, ಅದರಿಂದ ಹೀಲ್ ಆಗ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಅಂದ್ರೆ ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಹಾಗಾಗಿ ಅದರಿಂದ ನೀವು ಅನ್ಹೆಲ್ದಿ ಲೈಫ್ ಸ್ಟೈಲ್ ಇರ್ಬೋದು. ಅಡಿಕ್ಷನ್ ಅಂತಂದ್ರೆ ನೋಡಿ, ಈ ರೀತಿ ಜಂಕ್ ಫುಡ್ ಎಲ್ಲ ತಿನ್ನುವಂಥದ್ದು, ಇದೆಲ್ಲನೂ ಕನ್ಸಿಡರ್ ಆಗುತ್ತೆ. ಓಕೆ, ಹಾಗಾಗಿ ಸ್ವಲ್ಪ ಸೆಲ್ಫ್ ಡಿಸ್ಟ್ರಕ್ಟಿವ್ ಅಂತ ಹೇಳುವಂಥದ್ದು, ನೀವೇ ಎಲ್ಲೋ ಡಿಸ್ಟ್ರಕ್ಷನ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತುಂಬಾನೇ ಕಾಣ್ತಾ ಇದೆ. ಮತ್ತೆ ಅದರಿಂದ ಇವಾಗ ನೀವು ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ, ಅದು ನಿಮ್ಗೆ ಗೊತ್ತಾಗಿದೆ, ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಗೊತ್ತಾಗಿದೆ. ಅದರಿಂದ ಹೊರಗಡೆ ಬರೋದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ, ಪ್ರಯತ್ನ ಮಾಡ್ತಾ ಇದ್ದೀರಾ. ಓಕೆ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನನಗೆ ಕಾಣ್ತಾ ಇರುವಂತದ್ದು. ಹಾಗೆ ಇಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ಪಾಸ್ಟ್ ಅಲ್ಲಿ ನೀವು ಓವರ್ಕಮ್ ಮಾಡ್ಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ, ವರ್ಕ್ ಮಾಡಿದ್ದೀರಾ ಕೂಡ. ಹಾಗಾಗಿ ಸ್ವಲ್ಪ ನಿಮ್ಗೆ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಸ್ಟ್ರೆಸ್ ಅಂತ ಇರ್ಬೋದು, ಸ್ಟ್ರೆಸ್ ಇಶ್ಯೂ, ಡಿಪ್ರೆಷನ್ ಇಶ್ಯೂ, ಸ್ವಲ್ಪ ಟೆನ್ಷನ್ ಅಂತ ಇರ್ಬೋದು. ಈ ರೀತಿ ಎಲ್ಲ ಮೈಂಡ್ ಅಲ್ಲಿ, ಯಾಕಂತಂದ್ರೆ ಅಡಿಕ್ಷನ್ ಇಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆದ್ರೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ನೀವು ಪ್ರಯತ್ನ ಬಿಟ್ಟಿಲ್ಲ. ಹಾಗಾಗಿ ನೀವೇನ್ ಪ್ರಯತ್ನ ಮಾಡ್ತಾ ಇದ್ದೀರಾ ಅದನ್ನ ಮಾಡ್ತಾ ಇರಿ, ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಡೆಫಿನೆಟ್ ಆಗಿ ಅದರಿಂದ ನೀವು ಓವರ್ಕಮ್ ಮಾಡ್ಕೊಳ್ತೀರಾ. ಬರುವಂತ ದಿನಗಳಲ್ಲಿ ಕೂಡ ನೋಡಿ, ನಾನು ಹೇಳ್ತಾ ಇರುವಂತದ್ದು, ನೀವೇನ್ ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ದೀರಾ ನಿಮ್ಮ ಒಂದು ಲೈಫಲ್ಲಿ, ಇನಿಷಿಯೇಟಿವ್ ತಗೊಂಡಿದ್ದೀರಾ, ಅದಕ್ಕೆ ನಿಮಗೆ ಬರುವಂತ ದಿನಗಳಲ್ಲೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇಂಪ್ರೂವ್ಮೆಂಟ್ ಕಾಣುತ್ತೆ, ನಿಮ್ಮ ಒಂದು ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗುತ್ತೆ. ಓಕೆ, ಎನ್ಕರೇಜ್, ನೀವು ಅದರಿಂದ ಎನ್ಕರೇಜ್ಮೆಂಟ್ ತಗೊಂಡು ಇನ್ನು ನೀವು ಪ್ರೊಟೆಕ್ಟಿವ್ ಆಗಿರ್ತೀರಾ. ಮುಂದೆ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಹೆಲ್ತ್ ವೈಸ್ ತುಂಬಾ ಕೇರ್ಫುಲ್ ಆಗಿರ್ತೀರಾ, ಕಾನ್ಶಿಯಸ್ ಆಗಿರ್ತೀರಾ, ಚಾಯ್ಸಸ್ ಗುಡ್ ಹ್ಯಾಬಿಟ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ತೀರಾ, ಹೆಲ್ತಿ ಹ್ಯಾಬಿಟ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ತೀರಾ ಬರುವಂತ ದಿನಗಳಲ್ಲಿ ನನಗೆ ಕಾಣ್ತಾ ಇರುವಂತದ್ದು. ಓಕೆ, ಈ ರೀತಿ ಎಲ್ಲ ಎನರ್ಜಿ ನನಗೆ ಕಾಣ್ತಾ ಇದೆ. ಅಫ್ಕೋರ್ಸ್ ಚೆನ್ನಾಗಿದೆ, ಯಾಕಂತಂದ್ರೆ ಯಾವುದೋ ಒಂದು ಹಿಡಿತದಿಂದ ನೀವು ಹೊರಗಡೆ ಬಂದ್ಬಿಟ್ಟು ಅದ್ರ ಮೇಲೆ ಜಯ ಸಾಧಿಸುವಂತದ್ದು ಅಂತ ಏನ್ ಹೇಳ್ತೀವಿ, ಸೊ ಇಲ್ಲಿ ಅದು ನನಗೆ ಕಾಣ್ತಾ ಇರುವಂತದ್ದು. ಓಕೆ, ಸೊ ನೀವು ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ, ಅದನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಓಕೆ, ಖಂಡಿತ ನಿಮ್ಗೆ ಅದು ವರ್ಕೌಟ್ ಆಗುತ್ತೆ. ಇನ್ನು ಹೆಲ್ತ್ ಆಸ್ಪೆಕ್ಟ್ ಇಂದ ಯೂನಿವರ್ಸ್ ನಿಮ್ಗೆ ಏನು ಗೈಡ್ ಮಾಡ್ತಾ ಇದೆ ಅದನ್ನ ಒಂದ್ಸಾರಿ ನೋಡೋಣ. ಏನಿದೆ ಅಂತಂದ್ರೆ, ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋವಂಥದ್ದು, ಸ್ವಲ್ಪ ಏನಾದ್ರೂ ನಿಮ್ಗೆ ಎಮೋಷನಲಿ ಆ ರೀತಿ ಆಯ್ತು, ಇದರಿಂದ ಓವರ್ಕಮ್ ಮಾಡ್ಕೋಬೇಕು ಅಂತಂದ್ರೆ, ಯಾರ್ದಾದ್ರ ಜೊತೆಗೆ ನಿಮ್ಮ ಒಂದು ಈ ಏನ್ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ, ಸೊ ಅದನ್ನ ಸ್ವಲ್ಪ ಮನಸ್ಸು ಬಿಚ್ಚಿ ಮಾತಾಡುವಂತದ್ದು. ರಿಲೇಶನ್ಶಿಪ್ ಅಲ್ಲಿ ಯಾರು ನಿಮ್ಗೆ ಚೆನ್ನಾಗಿರ್ತಾರೆ, ಚೆನ್ನಾಗಿ ಅನಿಸ್ತಾರೆ, ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಮನೆಯ ಫ್ಯಾಮಿಲಿ ಮೆಂಬರ್ ಇರ್ಬೋದು, ನಿಮ್ಮ ಮದರ್ ಇರ್ಬೋದು, ನೀವು ಯಾರಿಗೆ ಕನೆಕ್ಟ್ ಆಗ್ತೀರಾ ಎಮೋಷನಲಿ, ಓಕೆ, ಅವ್ರ ಜೊತೆಗೆ ಕುಂತು ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಜಾಸ್ತಿ ಹೊತ್ತು. ನಿಮ್ಗೇನೋ ಆ ರೀತಿ ಅನಿಸುತ್ತೆ ಮತ್ತೆ ಪದೇ ಪದೇ ಈ ರೀತಿ ಆಗೋದು ಅಂತಂದ್ರೆ, ಸೊ ಸ್ವಲ್ಪ ಜನರ ಜೊತೆಗಿರಿ, ನಿಮ್ಗೆ ಯಾರು ಕನೆಕ್ಟ್ ಆಗ್ತಾರೆ ಅವ್ರ ಜೊತೆಗಿರಿ.
ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ, ಅದರಿಂದ ಯಾವ ರೀತಿ ಓವರ್ಕಮ್ ಮಾಡ್ಕೊಳ್ತಾ ಇದ್ದೀರಾ ಅದನ್ನ ಶೇರ್ ಮಾಡ್ಕೊಳ್ಳಿ. ಈ ರೀತಿ ಆದಾಗ ಏನಾಗುತ್ತೆ, ಖಂಡಿತ ನಿಮಗೆ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತೆ. ಸೊ ಅನ್ನೋ ಅಂಥದ್ದು ಇಲ್ಲಿ ನಮಗೆ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸೊ ಕನ್ಯಾ ರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರ ನಾನು ಬಿಸ್ನೆಸ್ ಅನ್ನ ನೋಡ್ತಾ ಇದ್ದೀನಿ, ನಿಮ್ಮ ಕರಿಯರ್ ಅನ್ನ ನೋಡ್ತಾ ಇದ್ದೀನಿ. ಕರಿಯರ್ ಅಲ್ಲೂ ಕೂಡ ನೋಡಿ ತುಂಬಾ ಒಂದು ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಪಾಸ್ಟ್ ಅಲ್ಲಿ ಕೂಡ ನಡೀತಾ ಇತ್ತು, ಪ್ರೆಸೆಂಟ್ ಅಲ್ಲಿ ಕೂಡ ನಡೀತಾ ಇದೆ. ಏನೋ ಚಾಲೆಂಜಸ್ ಬಂದಿದೆ, ತುಂಬಾ ಯಾರೋ ನಿಮ್ಮ ಜೊತೆಗಿದ್ದವ್ರು ಯಾರೋ ನಿಮ್ಗೆ ಏನೋ ತೊಂದರೆ ಮಾಡಿದ್ದಾರೆ ಅನ್ನೋ ಅಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಹೌದು, ಏನೋ ನಿಮಗೆ ತೊಂದರೆ ಮಾಡಿದ್ದಾರೆ, ಅದರಿಂದ ನಿಮಗೆ ಹೊರಗಡೆ ಬರಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಅಂಥದ್ದು ನನಗೆ ಕಾಣ್ತಾ ಇದೆ. ನಿಮ್ಮ ಒಂದು ಜಾಬ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಅಲ್ಲಿ ಏನೋ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿದೆ ಅನ್ನೋ ಅಂಥದ್ದು ನನಗೆ ಕಾಣ್ತಾ ಇರುವಂಥದ್ದು ಡೆಫಿನೆಟ್ ಆಗಿ. ಓಕೆ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಲಕ್ಸುರಿ ಲೈಫ್ ಎಲ್ಲೋ ಬಿಟ್ಟು ಹೋಗ್ತಾ ಇದೆ. ಓಕೆ, ಏನು ನೀವು ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ, ಅದರಿಂದ ನೀವು ತುಂಬ ಬಿಸ್ನೆಸ್ಸಲ್ಲಿ ತುಂಬಾನೇ ಚಾಲೆಂಜಸ್ ನನಗೆ ಬರ್ತಾ ಇರುವಂಥದ್ದು. ಮತ್ತು ಪ್ರೊಫೆಷ್ನಲಿ ನೋಡಿದಾಗ ಏನೋ ಒಂದು ಎಂಡ್ ಆಗಿ ಇನ್ನೊಂದು ನ್ಯೂ ಸ್ಟಾರ್ಟಪ್ ಆಗುವಂಥದ್ದು. ಬಟ್ ಅಲ್ಲಿನೂ ಕೂಡ ನಿಮಗೆ ಪ್ರೆಸೆಂಟ್ ಮೂಮೆಂಟ್ ಪಾಸ್ಟಲ್ಲಿ ಹೊಸ ಒಂದು ಸ್ಟಾರ್ಟಪ್ ಮಾಡ್ಕೊಂಡಿದ್ದೀರಾ ಚಾಲೆಂಜಸ್ನ ಫೇಸ್ ಮಾಡಿ. ಬಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿನೂ ಕೂಡ ನಿಮಗೆ ಏನಾಗ್ತಾ ಇದೆ, ಅಲ್ಲಿನೂ ಕೂಡ ಸ್ವಲ್ಪ ತೊಂದರೆಗಳು ಕಾಣ್ತಾ ಇದೆ ಪ್ರೆಸೆಂಟ್ ಅಲ್ಲಿ ಕೂಡ. ಯಾಕಂತಂದ್ರೆ ಪಾಸ್ಟ್ ಅಲ್ಲಿ ನೀವು ತುಂಬಾ ಸ್ಟ್ರಗಲ್ ಮಾಡಿದ್ದೀರಾ ಇದರಿಂದ ಹೊರಗೆ ಬರೋದಕ್ಕೆ. ಬಟ್ ಪ್ರೆಸೆಂಟ್ ಅಲ್ಲಿನೂ ನಿಮ್ಗೆ ಅದು ಫೀಲ್ ಆಗ್ತಾ ಇದೆ. ಅಫ್ಕೋರ್ಸ್ ಈ ಒಂದು ಮೂಮೆಂಟ್ ಕ್ಲಿಯರ್ ಆಯಿತು ಅಂತಂದ್ರೆ ಇನ್ ಫ್ಯೂಚರ್ ಅಲ್ಲಿ ಅದು ಚೆನ್ನಾಗಿರುತ್ತೆ, ಅದರಿಂದ ಓವರ್ಕಮ್ ಮಾಡ್ಕೋಬಹುದು. ಎಲ್ಲೋ ನಿಮ್ಗೆ ಬರ್ಡನ್ ಅಂತ ಅನಿಸ್ತಾ ಇರ್ಬೋದು, ಇವಾಗ ಸ್ಟ್ರೆಸ್ ಅಂತ ಅನಿಸ್ತಾ ಇರ್ಬೋದು, ಓವರ್ಲೋಡ್ ಆಗಿದೆ, ತುಂಬಾ ಟೆನ್ಷನ್ ತಗೊಂಡಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅನ್ನ ತಗೊಂಡಿದ್ದೀರಾ, ಟಾಸ್ಕ್ ತಗೊಂಡಿದ್ದೀರಾ, ಇಂಪ್ರೆಷನ್ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿ. ಕರಿಯರ್ ವೈಸ್ ಗ್ರೇಟ್ ಕರಿಯರ್ ಅನ್ನ ನೀವು ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಆದ್ರೆ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ, ಯಾಕಂತಂದ್ರೆ ತುಂಬಾ ಭಾರ ಅಂತ ಅನಿಸ್ತಾ ಇದೆ ಪ್ರೆಸೆಂಟ್ ಮೂಮೆಂಟ್ ನನಗೆ. ನಿಮ್ಮಲ್ಲಿ ಆ ಭಾವನೆ ಬರ್ತಾ ಇದೆ, ಒಂದು ಎನರ್ಜಿ ಅನ್ನುವಂಥದ್ದು ಉಳ್ಕೊಳ್ತಾ ಇಲ್ಲ, ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ. ಇದು ನಿಮ್ಮ ಜಾಬ್ ಅಥವಾ ನಿಮ್ಮ ಒಂದು ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಆಗುವಂಥದ್ದು ನನಗೆ ಕಾಣ್ತಾ ಇದೆ. ಸ್ವಲ್ಪ ಇರಿಟೇಟ್ ಕೂಡ ಆಗ್ತೀರಾ, ಯಾಕಂತಂದ್ರೆ ಎಲ್ಲಾನು ನೋಡಿ ಎಟ್ ಎ ಟೈಮಲ್ಲಿ ನೀವು ಎಲ್ಲಾನು ಈ ರೀತಿ ಮೈ ಮೇಲೆ ತಗೊಂಡಾಗ ಅಫ್ಕೋರ್ಸ್ ನಿಮಗೆ ಅದು ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಪ್ರೆಸೆಂಟ್ ಮೂಮೆಂಟ್ ನನಗೆ ಅದೇ ಅನಿಸ್ತಾ ಇದೆ. ಅಂದ್ರೆ ಇನ್ ಬಿಟ್ವೀನ್ 23rd ಇಂದ 30th ವರೆಗೂ ಈ ಒಂದು ಎನರ್ಜಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಆಗುವಂಥ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಓಕೆ, ಹಾಗಿದ್ರೆ ಇನ್ ಫ್ಯೂಚರಲ್ಲಿ ಏನು ನಿಮಗೆ ಆಗುವಂಥದ್ದು ಬಿಸ್ನೆಸ್ ವೈಸ್ ನಾವು ನೋಡೋಣ. ಅಫ್ಕೋರ್ಸ್ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಇನ್ ಫ್ಯೂಚರಲ್ಲಿ ಅಂತಂದ್ರೆ, ಫ್ಯೂಚರಲ್ಲಿ ಕೂಡ ನೀವು ನಿಮ್ಮ ಹತ್ರ ತುಂಬಾ ನಾಲೆಜ್ ಇದೆ ಅಂತ ಹೇಳಿ ಇನ್ನೊಬ್ರಿಗೆ ಏನೋ ಒಂದು ಹೇಳಲಿಕ್ಕೆ ಹೋಗ್ತೀರಾ, ಬೆಟರ್ ಥಿಂಗ್ ಅನ್ನ ಹೇಳಲಿಕ್ಕೆ ಹೋಗ್ತೀರಾ, ಬಟ್ ಅವ್ರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಫ್ರೀ ಆಗಿ ಯಾರಿಗೂ ಕೂಡ ನೀವು ಅಡ್ವೈಸ್ ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಅಫ್ಕೋರ್ಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಸೊ ಯಾರು ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಅದು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನೀವು ಅದನ್ನ ಹೇಳಲಿಕ್ಕಂತ ಹೋಗ್ತೀರಾ, ಬಟ್ ಅವರಲ್ಲಿ ನಿಮ್ಮ ಮಾತನ್ನ ಕೇಳೋದಿಲ್ಲ. ಅದನ್ನ ನೆಗ್ಲೆಕ್ಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ತುಂಬಾ ಫೀಲ್ ಆಗುತ್ತೆ, ನಿಮ್ಮಷ್ಟು ನೀವೇ ಫೀಲ್ ಮಾಡ್ಕೊಳ್ತೀರಾ. ಇಷ್ಟೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇರೋದನ್ನ ಹೇಳಿದ್ರೆ ಅವ್ರದನ್ನ ತಗೊಳ್ತಾ ಇಲ್ಲ ಅಂತ ಹೇಳಿ ನೀವೇ ಇದನ್ನ ಫೀಲ್ ಮಾಡ್ಕೊಳ್ಳೋವಂಥದ್ದು ನನಗೆ ತುಂಬಾ ಕಾಣ್ತಾ ಇದೆ. ಹಾಗಾಗಿ ಯಾರಿಗೂ ಕೂಡ ಅವ್ರು ಕೇಳಲಾರ್ದೇನೆ ನೀವು ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಇರ್ಬೋದು, ಏನೇ ಇರಲಿ ಅದನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದರ್ವೈಸ್ ನಿಮ್ಗೆ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ನೀವೇ ದುಃಖ ಮಾಡ್ಕೊಳ್ತೀರಾ. ಆ ಒಂದು ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಹಾಗಿದ್ರೆ ನೋಡಿ, ನಿಮ್ಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ, ಬರುವಂತ ಸಿಚುವೇಶನ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ಇಲ್ಲಿ ಅಂತ ಹೇಳಿ ನೋಡೋಣ. ನೋಡಿ, ಯಾವುದೇ ಸಿಚುವೇಶನ್ ಇದ್ರೂ ಕೂಡ ಅದು ಎಂಡ್ ಅಂತ ಇರೋದಿಲ್ಲ. ಓಕೆ, ಸೊ ಅದನ್ನ ಕಳ್ಕೊಳ್ಳೋ ಅಂಥದ್ದು ನೀವು ಅನ್ಕೊಂಡು ನೀವು ಮುಂದಿನ ಸ್ಟೆಪ್ ತಗೊಳ್ಳಿಲ್ಲ ಅಂತಂದ್ರೆ ಲೈಫಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ. ನೀವು ಸ್ಟೆಪ್ ಔಟ್ ಮಾಡಬೇಕು, ಬಂದಿರುವಂಥ ಸಿಚುವೇಶನ್ ಅನ್ನ ಎದುರಿಸಿ ಮುಂದೆ ಹೋಗಿ ಏನಿದೆ
ನೀವು ಕಣ್ ತೆಗೆದು ನೋಡಿದಾಗ ಡೆಫಿನೆಟ್ ಆಗಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ನಿಮ್ಮನ್ನ ನೀವೇ ಓವರ್ಕಮ್ ಮಾಡ್ಕೋಬೇಕು ಅನ್ನೋವಂಥದ್ದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಅಫ್ಕೋರ್ಸ್ ಆಗಿದೆ ನಿಮಗೆ ಎಲ್ಲೋ ಒಂದ್ ಕಡೆ ಈ ರೀತಿ ಆಗಿದೆ, ತೊಂದರೆ ಆಗಿದೆ. ಬಟ್ ಅದು ಆಗಿದೆ ಅಂತ ಹೇಳಿ ನೀವು ನಿಮ್ಮಷ್ಟಕ್ಕೆ ನೀವೇ ಅನ್ಕೊಂಡು ಇರುವಂತ ಸಿಚುವೇಶನ್ ಮುಂದೆ ಚಲೋ ಆಗುವಂತ ಸಿಚುವೇಶನ್ ಕೂಡ ನೀವು ಬಿಟ್ಕೊಂಡ್ರೆ ಯಾವುದು ಪ್ರಯೋಜನ ಇಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಇಲ್ಲಿ ನನಗೆ ಕಾಣ್ತಾ ಇರುವಂತದ್ದು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಇನ್ನು ನಾನು ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ದೀನಿ. ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ನಿಮ್ಗೆ ತೊಂದರೆ ಅಂತ ಆಗಿದೆಯಾ ಅನ್ನೋವಂಥದ್ದು. ಯಾಕೋ ಸ್ವಲ್ಪ ನಿಮ್ಮ ಈಗೋಸ್ಟಿಕ್ ಎಲ್ಲೋ ಒಂದ್ ಕಡೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬಂದಿರುವಂತದ್ದು. ಏನೋ ಸಮ್ವೇರ್ ಎಲ್ಲೋ ಮಾತಾಡ್ತಾ ಏನೋ ಒಂದು ಅಂದಿರುವಂತದ್ದು, ಏನೋ ಆಗಿರುವಂತದ್ದು. ರಿಲೇಶನ್ಶಿಪ್ ಅಲ್ಲಿ ಪೀಸ್ ಇದೆ, ಹಾರ್ಮನಿ ಇದೆ, ಎಲ್ಲಾನು ಇದೆ. ತುಂಬಾ ಸ್ಟ್ರಗಲ್ ಪೀಸ್ ಇದೆ, ಹಾರ್ಮನಿ ಇದೆ, ಎಲ್ಲಾನು ಇದೆ. ತುಂಬಾ ಸ್ಟ್ರಗಲ್ ಕೂಡ ಮಾಡಿದೀರಾ. ಮತ್ತೆ ಕಂಟ್ರೋಲಿಂಗ್ ಕೂಡ ಇದೆ ನಿಮ್ಗೆ. ನಿಮ್ಮ ಒಂದು ಡಿಸೈರ್ಸ್ ಮೇಲೆ ಕಂಟ್ರೋಲಿಂಗ್ ಮಾಡ್ಕೊಂಡಿದ್ದೀರಾ, ಸ್ಟೇಬಲ್ ಆಗಿದ್ದೀರಾ, ಪೀಸ್ಫುಲ್ ಆಗಿ ಇದ್ರಿ. ಓಕೆ, ಪೀಸ್ಫುಲ್ ಆಗಿ ಇದ್ರಿ. ಇನ್ನು ಬರುವಂತ ಸಿಚುವೇಶನ್ ಅಲ್ಲಿನೂ ಕೂಡ ನಾನು ನೋಡ್ತಾ ಇದ್ದೀನಿ ಮುಂದೆ ಬರುವಂತದ್ದು ಯಾವ ರೀತಿ ಇದೆ ಅಂತ ಹೇಳಿ. ಮುಂದೆನೂ ಕೂಡ ನೀವು ತುಂಬಾ ಚೆನ್ನಾಗಿ ಇದನ್ನ ನಡ್ಕೊಂಡು ಹೋಗ್ತೀರಾ. ರಿಲೇಶನ್ಶಿಪ್ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗುವಂತದ್ದು ತುಂಬಾ ನನಗೆ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಆ ರೀತಿ ಮೇಜರ್ ಥಿಂಗ್ಸ್ ಏನು ತೊಂದರೆಗಳೇನು ಆಗೋದಿಲ್ಲ. ಸ್ವಲ್ಪ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಂತಂದ್ರೆ ಸ್ವಲ್ಪ ಪಾಸಿಟಿವ್ನೆಸ್ ಅಂತ ಹೇಳ್ತಾರಲ್ವಾ, ಯಾರ್ದಾದ್ರ ಜೊತೆಗೆ ಮಾತಾಡಿದಾಗ ಯಾರೋ ಒಬ್ರು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ್ದಾರೆ, ಏನೋ ಅವ್ರು ಬೋಲ್ಡ್ ಆಗಿ ಅವ್ರ ಜೊತೆಗೆ ಮಾತಾಡಿದಾಗ ಮಾಡಿದಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಜಲಸ್ ಅನ್ನುವಂಥದ್ದು ಫೀಲ್ ಆಗುವಂಥದ್ದು ನನಗೆ ಕಾಣ್ತಾ ಇದೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಆ ರೀತಿ ಯಾರಾದ್ರೂ ಇದ್ರೆ ನಿಮ್ಗೆ ಆ ರೀತಿ ಅನ್ಸುತ್ತೆ, ಓಕೆ ಅನ್ನುವಂಥದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ಬಟ್ ನೋಡಿ, ಎಲ್ಲರೂ ಕೂಡ ಅದೇ ರೀತಿ ಇರೋದಿಲ್ಲ. ಸ್ವಲ್ಪ ನೀವು ಕೂಡ ಥಿಂಕ್ ಮಾಡಿ, ಯಾವುದೇ ರೀತಿ ಆ ರೀತಿ ಡಿಸಿಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ಅಗೇನ್ ನಾನು ಹೇಳೋದು, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ತುಂಬಾ ಅದನ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಇನ್ ಫ್ಯೂಚರ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ಮುಂದೆ ಬರುವಂತ ಸಿಚುವೇಶನ್ ಅನ್ನ ನೀವು ಕ್ಲಿಯರ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ. ಯಾವುದೇ ರೀತಿ ಪ್ರಾಬ್ಲಮ್ ಏನು ಅನ್ಸೋದಿಲ್ಲ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗುತ್ತೆ ಇಬ್ಬರ ನಡುವೆ ಕೂಡ, ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಓಕೆ, ಈ ಒಂದು ರಿಲೇಶನ್ಶಿಪ್ ವರ್ದಿ ಇದೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಾಗುತ್ತೆ, ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನಿಮಗೆ ನೇಚರ್ದು ಸಪೋರ್ಟ್ ಕೂಡ ಇರುತ್ತೆ ಈ ಒಂದು ರಿಲೇಶನ್ಶಿಪ್ಗೆ. ಯಾಕಂತಂದ್ರೆ ತುಂಬಾ ಬ್ಯೂಟಿಫುಲ್ ಕಾರ್ಡ್ ಆದಂತ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ಹಾಗಾಗಿ ಎಲ್ಲ ನಿಮ್ಗೆ ಒಳ್ಳೇದೇ ಆಗುತ್ತೆ ಇದರಲ್ಲಿ. ರಿಲೇಶನ್ಶಿಪ್ ಅಲ್ಲಿ ಏನು ಡೌಟ್ ಮಾಡೋ ಅಂತದ್ದು ಇಲ್ವೇ ಇಲ್ಲ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ನೋಡಿ, ಕನ್ಫ್ಯೂಷನ್ಸ್ ಬೇಡ. ತುಂಬಾ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ. ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಯಾಕಂತಂದ್ರೆ ಇಲ್ಲಿ ನನಗೆ ಸ್ವಲ್ಪ ಪಾಸಿಟಿವ್ನೆಸ್ ಅಂತ ಏನ್ ಅನಿಸ್ತಾ ಇದೆ. ಸ್ವಲ್ಪ ನಿಮ್ಗೆ ಈರ್ಷೆ ಇರ್ಬೋದು, ಜಲಸ್ ಇರ್ಬೋದು, ಯಾರ್ದೋ ಜೊತೆಗೆ ಮಾತಾಡಿದ್ದಾರೆ, ಎಲ್ಲಿ ಏನಾಗುತ್ತೋ ಏನೋ ಅನ್ನುವಂಥದ್ದು. ಆ ರೀತಿ ಕನ್ಫ್ಯೂಷನ್ಸ್ ಏನು ಬೇಡ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ಕ್ಲಿಯರ್ ಆಗಿ ಮೆಸೇಜ್ ಕೊಡ್ತಾ ಇರುವಂತದ್ದು ಯೂನಿವರ್ಸ್. ಓಕೆ, ಅದನ್ನಷ್ಟು ಫಾಲೋ ಮಾಡ್ಕೊಳ್ಳಿ, ನಿಮ್ಗೆ ಚೆನ್ನಾಗಿರುತ್ತೆ. ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಓಕೆ, ಅಗೇನ್ ನಾನು ಹೇಳೋದು, ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆದರೆ ಒಂದು ಲೈಕ್ ಕೊಡಿ, ಮತ್ತೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಓಕೆ, ನಿಮ್ಮ ಒಂದು ಕಮೆಂಟ್ ನನಗೆ ಇನ್ನೂ ಸ್ಫೂರ್ತಿ ಆಗುತ್ತೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬೋದು. ಎಷ್ಟು ರೆಸೊನೇಟ್ ಆಯಿತು ಅಂತ ನನಗೂ ಕೂಡ ಗೊತ್ತಾಗತ್ತೆ. ಯಾಕಂತಂದ್ರೆ ಯಾವುದೇ ಇದ್ರೂ ಕೂಡ ಇದು ನನ್ನಿಂದ ಬರ್ತಿರೋವಂಥದ್ದಲ್ಲ. ನಾನು ಜಸ್ಟ್ ಮಾರ್ಗದರ್ಶಿ. ಬರುವಂಥದ್ದು ಎಲ್ಲ ಯೂನಿವರ್ಸ್ ಇಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಆ ಯೂನಿವರ್ಸ್ ನಿಮ್ಗೆ ಏನ್ ಹೇಳುತ್ತೆ ಅದು ಎಷ್ಟು ರೆಸೊನೇಟ್ ಆಯ್ತು ನನಗೂ ಕೂಡ ಗೊತ್ತಾಗ್ಬೇಕಲ್ವಾ. ಹಾಗಾಗಿ ಜಸ್ಟ್ ಒಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ, ಹಾಗಿದ್ರೆ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.